ನಟ ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ 23 ವರ್ಷ. ಇಂದು ದರ್ಶನ್ ವಿಜಯಲಕ್ಷ್ಮಿ ವಿನೀಶ್ ಮಹಾಸಂಗಮ. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ 23 ವರ್ಷ ಇವತ್ತಿಗೆ. ಇಂದು ದರ್ಶನ್ ವಿಜಯಲಕ್ಷ್ಮಿ ವಿನೀಶ್ ಮಹಾಸಂಗಮ ಆಗುತ್ತಾ? ಇಂದು ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ ಇದೆ. ಹಿಂದೆ ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಕೋರಿದ್ದ ದಚ್ಚು ಜೈಲಧಿಕಾರಿಗಳಿಗೆ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ರು. ಕುಟುಂಬಸ್ಥರ ಭೇಟಿ ಮಾಡಲು ದರ್ಶನ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ವಿವಾಹ ವಾರ್ಷಿಕೋತ್ಸವ ಸಂಭ್ರಮಿಸಲಾಗದೆ ದಂಪತಿ ಒದ್ದಾಟ ಆಗಿತ್ತು. ಇದೇ ಕಾರಣಕ್ಕೆ ಜಾಮೀನು ನಿರೀಕ್ಷೆಯಲ್ಲಿದ್ರು ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು. ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ದಕ್ಕೆ ಜೈಲಧಿಕಾರಿಗಳಿಗೆ ದಂಪತಿ ಮನವಿಯನ್ನ ಮಾಡಿಕೊಂಡಿದ್ರು. ದರ್ಶನ್ ದಂಪತಿ ಮನವಿಗೆ ಸ್ಪಂದಿಸಿ ಭೇಟಿಗೆ ಅವಕಾಶವನ್ನ ನೀಡ್ತಾರಾ? ಜೈಲು ಎಸ್ಪಿ ನಿರ್ಧಾರಕ್ಕೆ ಬಿಟ್ಟಿರುವಂತಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲು ಎಸ್ಪಿ ಅಂಶು ಕುಮಾರ್ ಅವರ ಭೇಟಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಅಂಶು ಕುಮಾರ್ ಅವರು ಈ ಒಂದು ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ದರ್ಶನ್ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ಮಹಾಸಂಗಮ ಆಗಲಿದೆ. ಇಂದು ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ ಇದೆ. ಹಿಂದೆ ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಕೋರಿದ್ರು ದಚ್ಚು ಹಾಗೆ ವಿಜಿ ಅವರು. ಜೈಲಧಿಕಾರಿಗಳಿಗೆ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ರು. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕೇಳಿದ್ರು ದರ್ಶನ್ ಅವರು. ಇವತ್ತು ಸಾಧ್ಯತೆ ಇದೆ, ಅವಕಾಶಕ್ಕೆ ಸಾಧ್ಯತೆ ನೀಡಿರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಜಾಮೀನು ನಿರೀಕ್ಷೆಯಲ್ಲಿದ್ರು ದರ್ಶನ್ ಹಾಗೆ ವಿಜಯಲಕ್ಷ್ಮಿ. ಆದರೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡುತ್ತೆ. ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ದಕ್ಕೆ ಇದೀಗ ಜೈಲಧಿಕಾರಿಗಳಿಗೆ ದಂಪತಿ ಮನವಿಯನ್ನ ಮಾಡಿಕೊಂಡಿದ್ರು. ದರ್ಶನ್ ಅವರನ್ನ ಭೇಟಿಯಾಗಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ದರ್ಶನ್ ಭೇಟಿ ಕುರಿತು ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ಇವತ್ತು ಭೇಟಿಯಾಗುವ ಸಾಧ್ಯತೆ ಇದೆ. ಪತ್ನಿ ಮಗನ ಭೇಟಿಗೆ ಅವಕಾಶ ಸಿಗೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಅನುಮತಿ ಸಿಗುವ ನಿರೀಕ್ಷೆ ಇದೆ. ಕೈದಿಯು ಮಾನಸಿಕವಾಗಿ ನೊಂದ್ರೆ ಅವಕಾಶ ಕೊಡ್ಲೇಬೇಕು. ಜಾಮೀನು ತಿರಸ್ಕಾರವಾಗಿದ್ದಕ್ಕೆ ಈಗ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ದರ್ಶನ್. ಅದೇ ಕಾರಣಕ್ಕೆ ಪತ್ನಿ ಮಗನ ಭೇಟಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಮಗನ ಭೇಟಿಗೆ ಅವಕಾಶ ಸಿಗುವುದು ಪಕ್ಕಾ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಅನುಮತಿ ಸಿಗುವ ನಿರೀಕ್ಷೆ ಇದೆ. ಕೈದಿಯು ಮಾನಸಿಕವಾಗಿ ನೊಂದಿದ್ರೆ ಅವಕಾಶ ಕೊಡ್ಲೇಬೇಕು ಕುಟುಂಬಸ್ಥರ ಭೇಟಿಗೆ. ಈ ಒಂದು ಜಾಮೀನು ತಿರಸ್ಕಾರವಾಗಿದ್ದಕ್ಕೆ ಮಾನಸಿಕವಾಗಿ ಕುಗ್ಗು ಹೋಗಿದ್ರು ಆರೋಪಿ ದರ್ಶನ್ ಅವರು. ಅದೇ ಕಾರಣಕ್ಕೆ ಪತ್ನಿ ಹಾಗೆ ಮಗನ ಭೇಟಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಈ ಒಂದು ನಿರ್ಧಾರ ಈಗ ಅಂಶು ಕುಮಾರ್ ಅವರ ಮೇಲೆ ನಿಂತಿರುವಂತದ್ದು. ಅವರೇನಾದ್ರೂ ಆಯ್ತು ದರ್ಶನ್ ಅವರ ಭೇಟಿಗೆ ಅವಕಾಶವನ್ನ ನೀಡಿದ್ರು ಅಂತಂದ್ರೆ ಭೇಟಿಯಾಗುವ ಸಾಧ್ಯತೆ ಇದೆ. ಯಾವಾಗ ಭೇಟಿಗೆ ಅವಕಾಶ ಸಿಗುತ್ತೆ, ದರ್ಶನ್ ಅವರ ಭೇಟಿ ಯಾವಾಗ ಆಗುತ್ತೆ, ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಕುಟುಂಬದಲ್ಲಿ ಯಾರಾದ್ರೂ ತೀವ್ರ ಅನಾರೋಗ್ಯಕ್ಕೆ ಒಳಗಾದ್ರೆ ಆರೋಪಿಗಳನ್ನ ಭೇಟಿಯಾಗುವ ಅವಕಾಶ ಇದೆ. ಮದುವೆ ಶುಭ ಕಾರ್ಯಗಳಿದ್ರೆ, ಮರಣ ಹೊಂದಿದ್ರೆ ಭೇಟಿಗೆ ಚಾನ್ಸ್ ಸಿಗುತ್ತೆ. ಕೈದಿಯು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಕುಟುಂಬಸ್ಥರು ಭೇಟಿಯಾಗಬಹುದು. ಜೈಲು ಅಥವಾ ಹೊರಗಿನ ಆಸ್ಪತ್ರೆಗೆ ದಾಖಲಾದ್ರೆ ಅಲ್ಲೂ ಕೂಡ ಭೇಟಿಗೆ ಅವಕಾಶ ಇದೆ. ಕೌಟುಂಬಿಕ ಆಸ್ತಿ ನಿರ್ವಹಣೆ ಹಾಗೆ ನೋಂದಣಿ, ಬ್ಯಾಂಕ್ ವ್ಯವಹಾರ ಇತ್ತು ಅಂದ್ರೂ ಕೂಡ ಭೇಟಿಯಾಗಬಹುದು. ಮಕ್ಕಳ ವಿದ್ಯಾಭ್ಯಾಸದಂತಹ ಅನಿವಾರ್ಯದ ಸಂದರ್ಭದಲ್ಲೂ ಕೂಡ ಭೇಟಿಯಾಗುವ ಅವಕಾಶ ಇದೆ. ಜೈಲು ಅಧೀಕ್ಷರ ಅನುಮತಿಯ ಮೇರೆಗೆ ಈ ಒಳ ಸಂದರ್ಶನ ಇರುವಂತದ್ದು. ಈಗ ಆರೋಪಿ ಅಥವಾ ಕೈದಿ ಮಾನಸಿಕ ತೊಂದರೆಗೊಳಗಾಗಿದ್ರೆ ಭೇಟಿಯಾಗುವಂತಹ ಅವಶ್ಯಕತೆ ಇದ್ದೇ ಇರುತ್ತೆ. ಅವಕಾಶ ಕೂಡ ಕೊಟ್ಟೇ ಕೊಡ್ತಾರೆ. ಜೊತೆಗೆ ಕುಟುಂಬದಲ್ಲಿ ಯಾರಾದರೂ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ರೆ ಆರೋಪಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ, ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ಕೈದಿಯು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಭೇಟಿಯಾಗುವಂತಹ ಸಾಧ್ಯತೆ ಇದೆ, ಅವಕಾಶಗಳಿಗೆ ಕೂಡ ಮಾಡಿಕೊಟ್ಟಿರ್ತಾರೆ. ಜೈಲು ಅಥವಾ ಹೊರಗಿನ ಆಸ್ಪತ್ರೆಗೆ ದಾಖಲಾಗಿದ್ರೆ ಅಲ್ಲೂ ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಕೌಟುಂಬಿಕ ಆಸ್ತಿ ನಿರ್ವಹಣೆ, ಈ ಎಲ್ಲ ಕಾರಣಗಳು, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಂತಹ ಅನಿವಾರ್ಯ ಸಂದರ್ಭದಲ್ಲೂ ಕೂಡ ಭೇಟಿಯಾಗುವ ಅವಕಾಶ ಸಿಗುತ್ತೆ. ಜೈಲು ಅಧೀಕ್ಷರ ಅನುಮತಿಯ ಮೇರೆಗೆ ಈ ಒಂದು ಒಳ ಸಂದರ್ಶನ ಸಾಧ್ಯತೆ ಅಂತ ಹೇಳಲಾಗುತ್ತೆ. ಅವರು ಒಂದು ಅವಕಾಶ ಕೊಟ್ಟರೆ ಮಾತ್ರ ಕುಟುಂಬಸ್ಥರು ಭೇಟಿಯಾಗುವಂತಹ ಸಾಧ್ಯತೆ ಅವಕಾಶ ಹೆಚ್ಚಾಗಿರುತ್ತೆ.
ಪತ್ನಿ ಹಾಗೆ ಮಕ್ಕಳು ಕುಟುಂಬಸ್ಥರನ್ನ ಭೇಟಿಯಾಗುವಂತಹ ಅವಕಾಶವನ್ನ ನೀಡಿರುವಂಥದ್ದು ಈಗ.